ಯಾರ ಬಗ್ಗೆನೂ ಮಾತಾಡಲ್ಲ. ನಿಮ್ಮ ಕೆಲಸ ಆಯಿತು, ನೀವಾಯಿತು. ಹಾಗೆ ಇರುವಂತಹ ವ್ಯಕ್ತಿ, ಒಂದು ಅದ್ಭುತ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ನೀವು. ಬಟ್ ಯಾಕೆ ನೀವು ಈಸಿಯಾಗಿ ಎಲ್ರಿಗೂ ಕೂಡ ಈ ರೀತಿ ಟಾರ್ಗೆಟ್ ಆಗ್ತೀರಾ? ನಿಮ್ಗೆ ಯಾರು ಅದ್ರ ಉತ್ತರ ಸಿಕ್ಕಿದೆ? ಯಾಕಂತ ಹೇಳಿದ್ರೆ ಸರ್ಸೈ ವಿವಾದ ಆದಾಗ ನೀವು ಇಲ್ಲಿರಲಿಲ್ಲ, ನಿಮ್ಮ ಮನೇಲಿ ನಾವೆಲ್ಲ ಕೂತಿದ್ವಿ. ಆಗ ಆ ವಾತಾವರಣ ಹೇಗಿತ್ತು ಅನ್ನೋದು ನಂಗೆ ಇನ್ನೂ ಗೊತ್ತಿದೆ. ಪ್ರತಿಯೊಬ್ಬರು ಕೂಡ ನೋವಲ್ಲಿದ್ದರು. ಮೇಡಮ್ ನೋವಲ್ಲಿ, ಮನೆ ಮಗ ನೋವಲ್ಲಿ, ಕಮೆಂಟ್ಗಳು ಅಪ್ಪನ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದಾಗ ತುಂಬ ಸಂಕಷ್ಟದಲ್ಲಿ ಇತ್ತು ಅವತ್ತ ಮನೆ. ಯಾಕೆ ನಿಮ್ಮನ್ನ ಅಷ್ಟು ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ? ನಮಗೂ ಕೂಡ ಕೆಟ್ಟ ಕೋಪ ಬಂತು. ಏನಪ್ಪ ಈ ಥರ ಮಾಡ್ತಾರೆ, ಇಂಡಸ್ಟ್ರಿಗೆ ಇಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಯಾಕೆ ಹಿಂಗೆ ಮಾಡ್ತಾರೆ ಸರ್ನ ಅಂತ. ಏನಕ್ಕೆ ಸರ್ ನಿಮ್ಗೆ ಅರ್ಥ ಆಗಿದೆಯಾ ಯಾಕೆ ಹಿಂಗೆ ಟಾರ್ಗೆಟ್ ಅಂತ? ನಂಗೆ ನಿಜ ಹೇಳ್ಬೇಕು ಅಂದರೆ ಕಂದ, ನಾನು ಅದನ್ನೆಲ್ಲ ಹುಡ್ಕಕ್ಕೆ ಹೋಗಲ್ಲ. ನನ್ನ ಜಾಬ್ ನಾನು ಪ್ರಾಮಾಣಿಕತೆಯಾಗಿ ನಿರ್ಮಾಪಕ ನಾನು ದುಡ್ಡು ಹಾಕಿ, ನನ್ನ ತಲೆ ಮೇಲೆ ದುಡ್ಡು ಹಾಕಿಯಾನೆ ಅವನು ಉಳಿಸ್ಕೊಡೋ ಫೈಟ್ ಮಾಡ್ತಿರ್ತೀನಿ. ನಾವು ರೈಟ್ರುಗಳು, ಸೊ ನಾವು ಏನಾದರೂ ಬರಿತಾನೆ ಇರ್ತೀವಿ, ಏನಾದರೂ ಹೇಳ್ತಾನೆ ಇರ್ತೀವಿ. ಆಮೇಲೆ ನನಗೆ ಒಂದು ಸರಿ ಜ್ಞಾಪಕ ಹೊತ್ತು ದರ್ಶನ್ ಅವ್ರಿಗೆ ಜ್ಞಾಪಕ ಮಾಡ್ಕೊಂತೀನಿ ಸರಿ. ಸೊ ಒಂದು ಸರಿ ದರ್ಶನ್ ಅವ್ರು ಯಾವುದೋ ಇಂಟ್ರೋಲ್ ಚೆನ್ನಾಗಿ ಹೇಳಿದ್ರು, ನೀನು ಹಿಂದೆ ಏನು ಮಾಡಿದ್ಯಾ ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ ಜನ. ಒಂದು ಕ್ಷಣ ಮರ್ತೋಗ್ಬಿಟ್ಟು ಟೋಟಲ್ ಎಲ್ಲ ತಗೊಂಬಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇದು ಮಾಡಿಬಿಡ್ತಾರೆ ಅಂತ. ಸೊ ನನಗೆ ಅದೇ ಅನ್ನಿಸ್ತು, ನಾವು ಏನು ಮಾಡಿದ್ದೀವಿ ಹಿಂದೆ ಅನ್ನೋದು ಮುಖ್ಯ ಅಲ್ಲ, ಮುಂದೆ ಏನು ಮಾಡ್ತಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಬಟ್ ಆ ಕ್ಷಣಕ್ಕೆ ಹೆಂಗೆ ಇದು ಮಾಡ್ತಾರೆ ಅಂತ ನಾನು ಎಲ್ಲರೂ ಅದನ್ನ ತೆಗಳ್ತಾ ಇಲ್ಲ. ಯಾಕೆಂದರೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ನಾನು ಎಷ್ಟು ಜನ ಕಾಲಿಳಿದು ಇದು ಮಾಡ್ತಾರೆ, ಅಷ್ಟು ಜನ ನನ್ನ ಪ್ರೀತಿ ಮಾಡೋರು ಕೋಟ್ಯಾಂತರ ಲಕ್ಷಾಂತರ ಜನ ಇದ್ದಾರೆ. ನನಗೂ ಸಮ್ ಟೈಮ್ ನನಗೆ ಅದೇ ಅನಿಸುತ್ತೆ, ಯಾಕೆ ವಾಟ್ ಇಸ್ ಇದು ಏನಕ್ಕೆ ಈ ಥರ ಕೇಳಿದೆ ಅಂದರೆ, ನೀವು ಭಾವುಕ ಜೀವಿ ಸರ್. ನೀವು ಬೇಗ ಭಾವುಕರಾಗ್ತೀರಾ. ಸೊ ಬೇಗ ನಂಗೆ ಆ ಕಮೆಂಟ್ಗಳಲ್ಲಿ ನಾನು ಮೇಡಮ್ ಹತ್ರ ಮಾತಾಡುವಾಗ, ನಿಮ್ಗೆ ಗೊತ್ತಲ್ಲ ಯಶೋಧ, ಯಾವತ್ತಾದರೂ ನಿಮ್ಮನ್ನು ಕೆಟ್ಟದಾಗ ನಡೆಸ್ಕೊಂಡ್ರೆ ನಮ್ಮ ಹಸ್ಬೆಂಡು, ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಡ್ತಾರೆ. ಯಾಕಂದರೆ ಆ ಹಾಡಿನ ವಿವಾದ ಆದಾಗ ನಿಮ್ಮ ತಾಯಿಯನ್ನು ಬಿಟ್ಟಿಲ್ಲ. ತಾಯಿ ತೀರ್ಕೊಂಡ ಬಳಿಕ ಈ ಥರ ಎಲ್ಲ ಹಾಡುಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಥರ. ಅದು ಮೇಡಮ್ ತುಂಬ ಹರ್ಟ್ ಆಗಿತ್ತು. ಆಗ ಅವ್ರು ನನ್ನ ಪ್ರಶ್ನೆ ಮಾಡಿರ್ತಾರೆ, ನಿಮ್ಮನ್ನೆಲ್ಲ ಹೇಗೆ ನಡ್ಸ್ಕೊಂಡಿದ್ದಾರೆ, ನೀವು ನೋಡಿದಿರಲ್ಲ ಮೇಡಮ್, ನೀವು ನೋಡಿದ್ರಲ್ಲ ಯಶೋಧ ಅಂತ. ಅಂದರೆ ಅಷ್ಟು ಹೆಣ್ಣಂದರೆ ಅಷ್ಟು ಗೌರವ ಕೊಡ್ತೀರಾ, ಅಷ್ಟು ಪ್ರೀತಿಯಿಂದ ಮಗಳೇ ಈ ಥರನೇ ಮಾತಾಡ್ತೀರಾ. ಇದೆಲ್ಲವೂ ನೋಡಿದಾಗ ನಮ್ಗೆ ನೀವು ತುಂಬ ಅಟ್ಯಾಚ್ ಆಗ್ತೀರಾ ಸರ್, ತುಂಬ ಹತ್ತಿರ ಅಂತ ಅನಿಸ್ತೀರಾ ನಮಗೆ. ಯಾವಾಗಲೂ ಅಷ್ಟೇ ಮಗನೆ, ಇಲ್ಲಿ ನಾನು ಅನ್ನೋದಕ್ಕಿಂತ ನಾವು ಅಂದ್ಕೊಂಡೆ ಜೀವನ ಮಾಡಬೇಕು. ಒಂದು ಎರಡನೇದು, ಅವ್ರವ್ರ ಕಲ್ಪನೆಗೆ ಬಿಟ್ಟಿದ್ದು. ನಾವು ಏನು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ತಪ್ಪು ಕಂಡಿಡೋದು, ಅದರಲ್ಲಿ ಸೊಪ್ಪು ಹಾಕೋರು ಸುಮಾರು ಜನ ಇರ್ಬೋದು. ಬಟ್ ಅದು ಯಾಕೆ ಅದರಲ್ಲಿ ತಪ್ಪು ಕಂಡಿಡೋದು ತುಂಬ ಅಂದರೆ ತಿದ್ದಿ ಬುದ್ಧಿಯೋಳವ್ರು ಇದ್ದಾರೆ. ಅದನ್ನು ಬುದ್ಧಿಯೋಳು. ಈಗ ಅದು ಮಾಡಿದಾಗ ನಾವು ತುಂಬ ಜನಕ್ಕೆ, ನನ್ನ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ತುಂಬ ಜನ ಹೇಳಿದ್ರು, ಸರ್ ಇದನ್ನು ಚೂರು ಚೇಂಜ್ ಮಾಡಿ ಸರ್, ಅದರದ್ದು ತುಂಬ ಇದಾಯ್ತು ಸರ್, ಸೊ ಅದಾಯಿತು ಸರ್, ಇದೆ ಸರ್. ನಾನು ಅದನ್ನು ಹೇಳಿದೆ. ಕೆಲವರೆಲ್ಲ ಅದನ್ನು ವಾದ ಮಾಡಿದ್ರು ಕೂಡ, ಏನಂತ, ಪ್ರೇಮ್ ಏನು ಮಾಡಬಾರ್ದು ಮಾಡಿದ್ದಾರೆ, ಏನಾಗಿದೆ ಅಲ್ಲಿ, ಯಾರು ಮಾಡಿಲ್ಲ ಸ್ವಾಮಿ, ಅದೇನದು ಏನೋ ಡೈರೆಕ್ಟಾಗಿ ಅದು. ನಾನು ವಿಡಿಯೋ ಸಾಂಗ್ ಬ್ರೋರ್ಗೂ ವೇಟ್, ವಿಡಿಯೋ ಸಾಂಗ್ ಬಂದಾಗ ನೀವು ಅದರಲ್ಲಿ ವಲ್ಗಾರಿಟಿ ಇದ್ದು ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಖಂಡಿತವಾಗ್ಲೂ ಹೋಗ್ರಿ. ನಾನು ಅಷ್ಟು ಚೀಪಾಗಿ ತೆಗಿಯಲ್ಲ ಸಾಂಗ್ಸ್ಗಳು, ಇವತ್ತಿನವರೆಗೂ ತೆಗೆದಿಲ್ಲ ಚೀಪಾಗಿ. ಯಾಕೆಂದರೆ ನನ್ನನ್ನು ಕರ್ನಾಟಕದ ಎಲ್ಲ ತಾಯಂದಿರು, ಎಲ್ಲ ಹೆಣ್ಮಕ್ಳು ತುಂಬ ಗೌರವದಿಂದ, ತುಂಬ ಪ್ರೀತಿಯಿಂದ, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಏನೋ ನಮ್ಮ ಮಗ ಕಣೆಯ, ನಮ್ಮ ಅಣ್ಣ ಕಣೆಯ, ನನ್ನ ತಮ್ಮ ಕಣೆಯ ಅನ್ನೋ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿವರೆಗೂ ಅವರು ತಾಳ್ಮೆಯಿಂದ ಇರಲಿಲ್ಲ. ಸೊ ಅದನ್ನು ಮಾಡಿದ್ರು. ಅವ್ರವ್ರ ಹೆಸ್ರುಗಳು ಮಾಡ್ಕೊಳ್ಳೋಕ್ಕೆ, ಅವ್ರವರು ಕಾಮೆಂಟ್ಸು ಲೈಕ್ಸ್ ತಗೊಳ್ಳೋಕ್ಕೋಸ್ಕರ ಅದನ್ನು ಮಾಡಿದ್ರು. ಬಟ್ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ.